बेळगाव तालुक्यातील कर्ले गावामध्ये भर रस्त्यामध्ये हत्या करण्यात आली होती. या प्रकरणी विशेष टीम स्थापन करण्यात आली आहे, असे नगर पोलीस आयुक्त याडा मार्टिन मार्ग्यान यांनी सांगितले. बुधवारी शहरामध्ये पत्रकारांशी बोलताना त्यांनी सांगितले की कर्ले गावातील 52 वर्षीय मोहन तलवार यांची हत्या करणाऱ्या आरोपींचा मागोवा घेण्यात येत असून त्यांना लवकरच अटक केली जाईल. हत्येच्या कारणांविषयी अद्याप माहिती मिळालेली नसली, परंतु आरोपींना अटक केल्यानंतर याबद्दल अधिक माहिती समजेल असे ते म्हणाले. 24ರಲ್ಲಿ ಬೆಳಗಾವಿ ರೂರಲ್ ಪೊಲೀಸ್ ಸ್ಟೇಷನ್ಗೆ ಒಂದು ಮರ್ಡರ್ ಕೇಸ್ ಕಂಪ್ಲೇನ್ ಆಗಿದೆ. ಇದರಲ್ಲಿ ಸೇವಂತ ತಲ್ವಾರ್ ಅವರು ಒಂದು RG ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕೊಟ್ಟಿದ್ದಾರೆ. RGದಲ್ಲಿ ಅವರು ಬರೆದಿದ್ದಾರೆ ದಟ್ ಮಿಸ್ಟರ್ ಮೋಹನ್ ತಲ್ವಾರ್ ಅವ್ರ ಮೇಲೆ ರೋಡ್ನಲ್ಲಿ ಮರ್ಡರ್ ಆಗಿದೆ ಅಂತ. ಅದು ಮಾಹಿತಿ ಬಂದ ತಕ್ಷಣ ಇನ್ಸ್ಪೆಕ್ಟರ್ ACP ಮತ್ತು DCP ಅವರು ಸ್ಪಾಟ್ಗೆ ಹೋಗಿದ್ರಿ, ಎಲ್ಲ ಸ್ಪಾಟ್ ವಿಸಿಟ್ ಮಾಡಿದ್ರಿ, ಎಲ್ಲ ಎಕ್ಸಾಮಿನ್ ಮಾಡಿದ್ರಿ ಹೇಗೆ ಅದು ಮರ್ಡರ್ ಆಗಿತ್ತು, ಯಾಕೆ ಆಗಿದೆ ಮತ್ತು ಯಾವ ರೀತಿಯಿಂದ ಮರ್ಡರ್ ಆಗಿರ್ಬೋದು ಅಂತ ಅದು ಸ್ಪಾಟಲ್ಲಿ ಅವರು ಎಲ್ಲ ಪರಿಶೀಲಿಸಿ ಮಾಡ್ಕೊಂಡಿದ್ರೆ. ಮತ್ತು ಆಮೇಲೆ PI ರೂರಲ್ಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಟು ಡಿಟೆಕ್ಟ್ ದ ಮರ್ಡರ್ ಕೇಸ್. ಆಲ್ರೆಡಿ ಈಗ ನಾವು ಏರ್ ಟೀಮ್ಸ್ ನಾವು ಮಾಡಿದ್ವಿ ಮತ್ತು ಏರ್ ಜಾಗಗೆ ನಾವು ಕಳಿಸಿದ್ವಿ. ನಮ್ಮಲ್ಲಿ ಈಗ ಕೆಲವರು ಸಸ್ಪೆಕ್ಟ್ಸ್ ಇದ್ದಾರೆ. ಸದ್ಯಕ್ಕೆ ಯಾರಿಗೆ ಅರೆಸ್ಟ್ ಮಾಡಿಲ್ಲ, ಬರೀ ಕೆಲವ್ರ ಮೇಲೆ ಸ್ವಲ್ಪ ಸಂಶಯ ಆಗಿದೆ. ಈಗ ಮತ್ತು ನಾವು ಬೇರೆ ಥರ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾಯಿದ್ವಿ. ಸ್ಪಾಟಲ್ಲಿ ಕೂಡ ನಮಗೆ ಸ್ವಲ್ಪ ಎವಿಡೆನ್ಸ್ ಬಂದಿದೆ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸದ್ಯಕ್ಕೆ ನಾವು ಕಲೆಕ್ಷನ್ ಮಾಡ್ತಾಯಿದ್ವಿ. ರೀಸನ್ ಅದು ಏನೂ ಗೊತ್ತಿಲ್ಲ. ಅಕ್ಯೂಸ್ ಅರೆಸ್ಟ್ ನಂತರ ನಮಗೆ ಗೊತ್ತಾಗುತ್ತೆ ಯಾಕೆ ಮರ್ಡರ್ ಆಗಿದೆ. ಮತ್ತು ತನಿಖೆ ಕೂಡ ಈಗ ಏನು ನಡೀತಾ ಇದೆ. ತನಿಖೆ ಏನು ಮುಂದೆ ಹೋಗುವಾಗ ನಮಗೆ ಗೊತ್ತಾಗುತ್ತೆ ಯಾಕೆ ಮರ್ಡರ್ ಆಗಿದೆ. ಆದರೆ ಸದ್ಯಕ್ಕೆ ನಮ್ಮ ಹತ್ರ ಮಾಹಿತಿ ಎಲ್ಲ ಯಾಕೆ ಆಗಿತ್ತು. ನಿನ್ನೆ ಕೂಡ ಒಂದು ಅಟೆನ್ಷನ್ ಡೈವರ್ಷನ್ ಅದು ಆಗಿದೆ. ಆದರೆ ಎರಡು ಕೇಸ್ನಲ್ಲಿ ಏನೋ ನಮಗೆ ಸ್ವಲ್ಪ ಎವಿಡೆನ್ಸ್ಗೆ ಸ್ವಲ್ಪ ಕ್ಲೂಸ್ ಇದ್ದಾವೆ ಯಾರು ಮಾಡಿದರೆ ಅಂತ. ಮತ್ತು ಮೊನ್ನೆ ಕೂಡ ನಾವು ಭಾಳಷ್ಟು ಕೇಸಸ್ಗಳು ನಾವು ಡಿಟೆಕ್ಷನ್ ಮಾಡಿದ್ವಿ. ಐ ಥಿಂಕ್ ಈ ತಿಂಗಳು ಮತ್ತು ಲಾಸ್ಟ್ ಮಂತ್ ಸುಮಾರು ಐ ಥಿಂಕ್ 9-10 ಕೇಸಸ್ ನಾವು ಎಲ್ಲ ಡಿಟೆಕ್ಷನ್ ಮಾಡಿದ್ವಿ. ಸೊ ಈಗ ಕಳ್ತನ ನಿಮ್ಮ ಹೇಳ್ದಂಗೆ ಕಳ್ತನಿಗ ಆಗ್ತಾಯಿದೆ ಸಿಟಿದಲ್ಲಿ. ಆದ್ರೂ ನಾವು ಕೂಡ ಬೇರೆ ಬೇರೆ ಸ್ಟೆಪ್ಸ್ ನಾವು ತೊಗೊಳ್ತಾ ಇದ್ವಿ. ಈಗ ಪ್ರಿವೆಂಟಿವ್ ಸ್ಟೆಪ್ಸ್ ಕೂಡ ಈಗ ನಾವು ತೊಗೊಳ್ತಾ ಇದ್ವಿ. ಈಗ ಇದು ಕ್ರೈಮ್ ಅವೇರ್ನೆಸ್ ಬಗ್ಗೆ ಕೂಡ ಈಗ ನಾವು ಶುರು ಮಾಡಿದ್ವಿ. ಈ ಮಾರ್ಕೆಟ್ ಸ್ಟೇಷನ್ನಲ್ಲಿ, ಶಾಪುರ್ ಸ್ಟೇಷನ್ನಲ್ಲಿ ಇದು ಎಲ್ಲ ಶುರು ಮಾಡಿದ್ವಿ. ಮತ್ತು ಡಿಟೆಕ್ಷನ್ ಕೂಡ ಅದು ಆಗ್ತಾಯಿದೆ. ಅದು ಕೂಡ ನಾವು ಈಗ ಒಂದು ಸ್ಪೆಷಲ್ ಡ್ರೈವ್ ಅದು ಮಾಡಬೇಕು. ಸದ್ಯಕ್ಕೆ ನಾವು ಇದು HBT ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟಿದ್ವಿ. ನಿಮ್ಮ ಹೇಳ್ದಂಗೆ ಬಹುಶಃ ಇದು ಚೈನ್ ಸ್ನ್ಯಾಚಿಂಗ್ ಕೇಸಸ್ ಕೂಡ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಬೇಕು. ಮೊನ್ನೆ ಅವರು ACP ಅವರು ಎಲ್ಲ CCTV ಫುಟೇಜ್ ಅವರು ತೊಗೊಂಡಿದ್ದಾರೆ. ಈಗ ಸ್ವಲ್ಪ ಚೆಕ್ ಮಾಡ್ತಾಯಿದ್ದಾರೆ ಇದು ಚೈನ್ ಸ್ನ್ಯಾಚಿಂಗ್ ಹೇಗೆ ಆಗ್ತಾಯಿದೆ, ಎಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ, ಮತ್ತು ಇದು ಬೈಕ್ ರಿಜಿಸ್ಟ್ರೇಷನ್ ನಂಬರ್ ಇದು ಎಲ್ಲ ನಾವು ಈಗ ಸ್ವಲ್ಪ ಚೆಕಿಂಗ್ ಮಾಡ್ತಾಯಿದ್ವಿ. RTO ಕೂಡ ನಾವು RTO ಇಂದ ಕೂಡ ನಾವು ಡೀಟೇಲ್ಸ್ಗೆ ಕೇಳಿದ್ವಿ. ಯಾಕಂದರೆ ಫುಟೇಜಲ್ಲಿ ಅದು ನಂಬರ್ ಎಷ್ಟು ಇದೆ ಅಂತ ಅದು ಅಷ್ಟು ಕ್ಲಿಯರ್ ಬರಲಿಲ್ಲ. ಆದರೆ ಇದು ಮಾಡೆಲ್ ಮತ್ತು ಕಲರ್ ಮೇಲೆ ನಾವು ಡೀಟೇಲ್ಸ್ ನಾವು ಕೇಳಬೇಕು, ನಾವು ಕೇಳಿದ್ವಿ. ಭಾಳ ಸದ್ಯಕ್ಕೆ ಆ ಥರ ಯಾವುದು ಸುದ್ದಿ ಇಲ್ಲ. ಅಟ್ಲೀಸ್ಟ್ ನಾನು ಈಗ ಫ್ರಮ್ ದ ಲಾಸ್ಟ್ ಈಗ 1 ವರ್ಷ ಇಂದ ಈ ಪ್ರಾಪರ್ಟಿ ಅಫೆನ್ಸಸ್ ನಾನು ರಿವ್ಯೂ ಮಾಡಿದ್ದೀನಿ. ನೀವು ಬರುವಾಗ ಕೂಡ ಇದು ಪ್ರಾಪರ್ಟಿ ಕೇಸಸ್ ಬಗ್ಗೆ ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನಮ್ಮಲ್ಲಿ ಎಷ್ಟು ಕಳ್ತನ ಆಗಿದೆ ಜಾಸ್ತಿ ಇದು ಲೋಕಲ್ MOBS ಮಾಡಿದರೆ, ಲೋಕಲ್ ಇಲ್ಲ ಅಂದರೆ ಲೋಕಲ್ ಅಂದರೆ ಸಿಟಿ ಅವರು ಮಾಡಿದರೆ, ಅಥವಾ ಇದು ಜಿಲ್ಲೆಯಿಂದ ಅಥವಾ ಸುತ್ತ ಇದು ಅಕ್ಕಪಕ್ಕ ಏರಿಯಾಯಿಂದ ಬಂದಿದ್ದಾರೆ. ಇಲ್ಲ ಕೇಸಸ್ ತೊಗೋಬೇಕು, ಅದು ಕಂಪಲ್ಸರಿ ಇದೆ. ಆದರೆ ಯಾವುದು ವರ್ಕಿಂಗ್ ಆಗಬಾರ್ದು.
ಮತ್ತು ಈಗ ನಮ್ಮಲ್ಲಿ ಬಹುಶಃ ನಿಮಗೆ ಗೊತ್ತಿರಬಹುದು, ನಮ್ಮಲ್ಲಿ ಅದು 112 ಅದು ಶುರು ಆಗಿದೆ. ಈಗ ತಕ್ಷಣ ಯಾವುದು ಚೈನ್ ಸ್ನ್ಯಾಚಿಂಗ್ ಆದರೆ, ಯಾವುದು ಕಳ್ತನ ಆದರೆ ಜನ ಡೈರೆಕ್ಟ್ ಇನ್ಸ್ಪೆಕ್ಟರ್ಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾ ಇಲ್ಲ, ಅದು ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್ಗೆ ಕಾಲ್ ಮಾಡ್ತಾ ಇದ್ರಿ. ಸೊ ಅಲ್ಲಿಂದ ಮತ್ತೆ ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಬರ್ತಾ ಇದೆ, ಮತ್ತು ಕಂಟ್ರೋಲ್ ರೂಮಿಂದ ಇನ್ಸ್ಪೆಕ್ಟರ್ಗೆ ಹೋಗ್ತಾ ಇದೆ, ಮತ್ತು ಆಮೇಲೆ ನಮ್ಮ ಟೀಮ್ ರೀಚ್ ಆಗ್ತಾ ಇದೆ. ಸೊ ಅದರಲ್ಲಿ ನಾವು ಮಾನಿಟರ್ ಮಾಡ್ತಾ ಇದ್ವಿ. ಸೊ ನಮ್ಮ ಗಮನ ಬರೀ ಒಂದು ಲಾಸ್ಟ್ ಟೈಮ್ ಈ ಥರ ಆಗಿದೆ, ಕಂಪ್ಲೇಂಟ್ ಬಂದಿತ್ತು, ಕಾಲ್ ಬಂದಿತ್ತು, ಆದರೆ ಕೇಸ್ ಮಾಡಿಲ್ಲ. बाकी केसेसಗಳಲ್ಲಿ ಎಲ್ಲ FIR रजिस्ट्रेशन आಗಿದೆ. शहरामध्ये चोरी, घरफोडी आणि दुकान फोडींच्या घटना वाढत आहेत. यासाठी विशेष टीम स्थापन केली जाईल आणि पुन्हा अशा घटनांची पुनरावृत्ती होऊ नये याची काळजी घेतली जाईल. सार्वजनिकांनी पोलीस विभागाला सहकार्य करावे, तसेच चोरीच्या घटनांमध्ये त्वरित 112 नंबरला कॉल करावे असेही त्यांनी सांगितले. विनोद कोलकार, KMM मराठी, बेळगाव.